ಮಾದಕ ವಸ್ತುಗಳು ಹಾಗೂ ಮದ್ಯಪಾನದ ಅಭ್ಯಾಸ ಮಾನಸಿಕ ಮತ್ತು ದೈಹಿಕ ಅವಲಂಬನೆಯಾದಾಗ ವ್ಯಕ್ತಿಯ ಜೀವನದಲ್ಲಿ ಜೀವನ ಶೈಲಿ ತನ್ನಷ್ಟಕ್ಕೆ ಬದಲಾಗಿ ಯಾರೂ ಒಪ್ಪದ ಸ್ಥಿತಿಗೆ ತಲುಪಿಸುತ್ತದೆ. ಈ ಸ್ಥಿತಿಯನ್ನ ಬದಲಾಯಿಸುವುದೇ ವ್ಯಸನ ಮುಕ್ತಿ ಕೇಂದ್ರಗಳ ಉದ್ದೇಶ ಮತ್ತು ಸವಾಲಾಗಿದೆ. ಶಿಬಿರದಲ್ಲಿ ಮನಸ್ಥಿತಿ ಬದಲಾವಣೆಗೆ ಪೂರಕವಾದ ಕಾರ್ಯಕ್ರಮಗಳನ್ನು ನಡೆಸಿ ಮನ ಪರಿವರ್ತನೆ ಮಾಡಿದಾಗ ಮುಖ್ಯವಾಗಿ ನಿದ್ದೆ, ಹಸಿವು, ಆರೋಗ್ಯ, ಉತ್ಸಾಹ, ಮಾತುಗಾರಿಕೆ, ಹೊಂದಿಕೊಳ್ಳುವಿಕೆ, ಸಂಬಂಧಗಳ ಬೆಳೆಸುವಿಕೆ, ವ್ಯಕ್ತಿತ್ವ ವಿಕಸನ ಹೀಗೆ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಅದರಂತೆ ಮುಳಬಾಗಿಲು ತಾಲೂಕಿನ ಬೈರಕೂರು ಹೋಬಳಿ ನಂಗಲಿ ಪಂಚಾಯಿತಿ ವ್ಯಾಪ್ತಿಯ ಮರವಿಮನೆ ಗ್ರಾಮದ ಬಳಿಯಿರುವ ಮಾನಸಿಕ ಅಸ್ವಸ್ಥ ರೋಗಿಗಳಿಗೆ ಚಿಕಿತ್ಸೆ ಮತ್ತು ಪುನರ್ವಸತಿ ಕೇಂದ್ರ ಹಾಗೂ ಮಕ್ಕಳ ಕಲ್ಯಾಣ ಕೇಂದ್ರ ಮತ್ತು ವೃದ್ಧಾಶ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ಶ್ರೀ ಸಾಯಿ ಫೌಂಡೇಶನ್ನಲ್ಲಿ ನೂತನವಾಗಿ ಬಾಲಾಶ್ರಮ ಶ್ರೀ ಸಾಯಿ ಫೌಂಡೇಶನ್ನ ಸಂಸ್ಥಾಪಕರಾದ ಜನಾರ್ದನ್, ಕಾರ್ಯದರ್ಶಿ ಎಂಎನ್ ವೆಂಕಟೇಶ್, ಖಜಾಂಚಿ ಎಂಬಿ ಚಂದ್ರಿಕಾ ರವರಿಂದ ಉದ್ಘಾಟನೆಗೊಂಡಿತು. ಏಕಪೌರತ್ವದ ಮಕ್ಕಳು ಮತ್ತು ತಂದೆ ತಾಯಿ ಇದ್ದಿರ ಇಬ್ಬರು ಇದ್ದಿರ ಇದ್ದಿರೋ ಮಕ್ಕಳು, ಇಲ್ಲ ಅಂತಂದರೆ ತಂದೆ ಇದ್ದು ತಾಯಿ ಇದ್ದಿರ, ತಾಯಿ ಇದ್ದು ತಂದೆ ಇದ್ದಿರ, ಯಾವುದೇ ಮಕ್ಕಳಾಗಿರ್ಬೋದು ಒಂದು ಪೋಷಣೆ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅವರನ್ನು ಸಮಾಜಮುಖಿ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡಿ ಅವರಿಗೆ ತಂದೆ ತಾಯಿ ನಾವಿದ್ದೀವಿ, ನೀವು ಹೆದರಬೇಡಿ, ಧೈರ್ಯ ಎದು ತುಂಬಿ ಪ್ರಪಂಚದಲ್ಲಿ ಬದುಕೋದಕ್ಕೆ ಒಂದು ನಾನುಡಿಯನ್ನು ಮಾಡ್ತಾ ಅವರಿಗೆ ಪೋಷಣೆ ಮಾಡೋದಕ್ಕೆ ನಾವು ಸದಾಕಾಲ ಅವರಿಗೆ ಶ್ರೇಯರುದ್ರಾಗಿ ತಂದೆ ತಾಯಿಯಾಗಿ ಒಂದು ಆಶ್ರಮವನ್ನು ನಾವು ಮಾಡಿದ್ದೇವೆ. ಈ ಆಶ್ರಮದಲ್ಲಿ ಎಷ್ಟೇ ಮಕ್ಕಳು ಬಂದರೂ ಸಹ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತೀವಿ. ಬಟ್ಟೆ ಆಗಿರ್ಬೋದು, ಸ್ಟೇಷನರಿ ಐಟಮ್ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ಕೂಲ್ ಕಳಿಸೋದಾಗಿರ್ಬೋದು, ಮಕ್ಕಳ ಒಂದು ಪೋಷಣೆಗಾಗಿರ್ಬೋದು, ನಮ್ಮ ಮಕ್ಕಳಿಗಿಂತ ಅವರಿಗೆ ಒಂದು 100 ಪಟ್ಟು ಹೆಚ್ಚಾಗಿ ಕಾಣ್ತೀವಿ, ಪೋಷಿಸ್ತೀವಿ, ರಕ್ಷಿಸ್ತೀವಿ, ಅವರನ್ನು ಉಳಿಸ್ತೀವಿ, ಅವರನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗಿ ಅವರನ್ನು ಸಮಾಜಕ್ಕೆ ತೋರ್ಪಡಿಸ್ಕೋಬೇಕು ಅಂತಕ್ಕಂಥ ದೇವೋದ್ದೇಶದಿಂದಲೇ ನಾವು ಇದನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಒಂದು ಸಂಸ್ಥೆಗೆ ಅಂತ ಹೇಳಿದ್ರೆ ಶ್ರೀ ಸಾಯಿ ಫೌಂಡೇಶನ್ ಟ್ರಸ್ಟ್ ಮತ್ತು ಶ್ರೀ ಸಾಯಿ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಟ್ ಫಾರ್ ಬಾಯ್ಸ್ ಹೋಮನ್ನ ಮರವಂಗನ ಗ್ರಾಮದಲ್ಲಿ ನಂಗಲಿ ಪಂಚಾಯತಿಗೆ ಸಂಬಂಧಪಟ್ಟ ಮುಳಬಾಗಿಲು ತಾಲೂಕು, ಬೈರಕೂರು ಹೋಬಳಿ, ಕೋಲಾರ ಜಿಲ್ಲೆಯಲ್ಲಿ ಸ್ಥಾಪಿಸಿದ್ದೀವಿ. Single parents or without parents, it are responsible to give the shelter, and education, and future generation. In our dream project, it is located in Marayamana, Nangli Panchayat, Mulbal Taluk, Kolar district. We hope they will understand and provide the shelter for the needs. Within Sai Foundation Trust is started in 2008. Now we have started the boys shelter. Thank you. అరుణ్ కుమార్ సార్, మాది కడప. ఫస్ట్ రావడంతో ఇక్కడికి బాగలాగా వచ్చాను. ఇప్పుడు బాగున్నాను సార్, బాగైంది. ఇంకా ఉండే కొద్దీ బాగైతుంది, నాకు ఇబ్బంది ఏం లేదని చెప్తున్నాను సార్. డాక్టర్ బాగా చూసుకుంటున్నాడు, మాకు ఏం కావాల్సిందా ఎండి సార్ బాగా చూసుకుంటున్నారు. మేము ಬಾಳ ಸಂತೋಷಂಗ ఉన్నాం ಸರ್. ఇక్కడ ಮೈ ಸೆಲ್ಫ್ ವಂದನಾ ಪ್ರಿಯಾ ಅಂತ. ನಾನು ಇಲ್ಲಿ ಫಸ್ಟ್ ಅಡ್ಮಿಷನ್ ಆದಾಗ ನಮ್ಮ ವೆಂಕಟೇಶ್ ಸರ್ ನಂತೂ ತುಂಬ ಬೈದಿದ್ದೆ. ಯಾವ ಥರ ಬೈದಿದ್ದೆ ಅಂದರೆ ತುಂಬ ವಲ್ಗರ್ ವರ್ಡ್ಸ್. ಮತ್ತು ನಾನು ಬಂದು 2 ಮಂತ್ಸ್ ಆಯಿತು. ಇವಾಗ ನನ್ನ ಮೈಂಡ್ ಆವಾಗ ಹೆಂಗಿತ್ತೋ ಇವಾಗಂತೂ ತುಂಬ ಚೆನ್ನಾಗಾಗಿದೆ. ಇಲ್ಲಂತೂ ಮೆಡಿಸಿನ್ ಕೊಡ್ತಾರೆ, ಮತ್ತು ಒಳ್ಳೆ ಊಟ ಕೊಡ್ತಾರೆ, ಟೈಮ್ ಕರೆಕ್ಟಾಗಿ ಒಳ್ಳೆ ಊಟ ಕೊಡ್ತಾರೆ. ಹಾಗೆ ಕಾಫಿ ಎಲ್ಲ ಕಟ್ಟಿ ಕೊಡ್ತಾರೆ. ಮತ್ತು ಚೆನ್ನಾಗಿ ಯೋಗ ಎಲ್ಲ ಎಕ್ಸಸೈಸು ಎಲ್ಲ ಕೆಳಗಡೆ ಅವರು ಚೆನ್ನಾಗಿ ಯೋಗ ಎಲ್ಲ ಮಾಡ್ತಾರೆ, ಮತ್ತು ಭಜನೆ ಮಾಡ್ತಾರೆ. ನನಗೆ ಇಲ್ಲಿ ಬಂದವಾಗಿಂದ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಅಪ್ಪಗೆ ಎಷ್ಟು ಚೆನ್ನಾಗಾಗಿದೆಯಾ ಅಂತ ಹೇಳ್ತಾರೆ. ಯಾರಾದರೂ ಮೆಂಟಲಿ ಫಿಸಿಕಲಿ ಏನಾದರೂ ಅಪ್ಸೆಟ್ ಆಗಿದ್ದರೆ ತುಂಬ ಚೆನ್ನಾಗಿ ಮೇಲಾಗುತ್ತೆ. ನಮಗೊಂದು ರೂಮ್ ಅಂತಿರುತ್ತೆ, ಎಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ನಮ್ಗೆ ಎಷ್ಟು ಮೇಲ್ ಮಾಡ್ತಾರೋ. ನನಗೆ ಬಂದಾಗಿಂದಂತೂ ತುಂಬ ಅಂದರೆ ತುಂಬ ಚೇಂಜ್ ಆಗಿದ್ದೀನಿ. ನಾನು ಸಿಗರೇಟ್ ಹೊಡಿತಾ ಇದ್ದೆ, ಡ್ರಿಂಕ್ಸ್ ಮಾಡ್ತಾ ಇದ್ದೆ, ಹೇಳ್ಕೊಳ್ಳೋಕ್ಕೆ ಒಂಥರ ನಾಚಿಕೆ ಆಗುತ್ತೆ ಹೆಣ್ಮಗುವಾಗಿ. ಬಟ್ ಅದು ಮುಂಚೆ ಮಾಡ್ತಾ ಇದ್ದೆ. ಈಗ ನನಗೆ ಅದ್ರ ಮೇಲೆ ಧ್ಯಾಸನೇ ಇಲ್ಲ, ಅಭ್ಯಾಸದೇ ಬೇಡವೇ ಬೇಡ. ನನ್ನ ಪಾಪು ಇದೆ, ನಂದು 2-3 ಮಂತ್ಸ್ ಬೇಬಿ ಇದೆ ನನಗೆ. ಮತ್ತು ಮನೆಗೆ ಹೋದರೆ ಮಮ್ಮಿ ಡ್ಯಾಡಿ ಹಸ್ಬೆಂಡು ಮಗು ನೋಡಿಕೊಂಡು ಆರಾಮಾಗಿರೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಆ ಥರ ನಮ್ಮ ಥರ ಯಾರಾದರೂ ಇದ್ರೂ ಈ ಸಾಯಿ ಫೌಂಡೇಶನ್ ಕರ್ಕೊಂಬಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅದು ನನಗೆ ಇಷ್ಟ ಅಂತ. ನನ್ನ ಹೆಸರು ದೀಪಾ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಇಲ್ಲಿ ಎಲ್ಲ ಫೆಸಿಲಿಟೀಸು ಚೆನ್ನಾಗಿರುತ್ತೆ. ಇಲ್ಲಿ ಬಂದಮೇಲೆ ನನಗೆ ಒಳ್ಳೆ ಲೈಫ್ ಅಂತೂ ಸಿಕ್ಕಿದೆ. ನನ್ನ ಲೈಫ್ ನನಗೆ
ಫೀಲೇ ಇರಲಿಲ್ಲ ನನಗೆ ಹಿಂಗೆ ಆಗ್ತೀನಿ ಚೆನ್ನಾಗಿ ಆಗ್ತೀನಿ ಅಂತ ಅಂದ್ಬಿಟ್ಟು ಪಿಟ್ಸ್ ಬರ್ತಾಯಿತ್ತು. ಫುಲ್ಲು ಫೈನ್ ಆಗಿದೆ. ಇವಾಗ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಇಲ್ಲಿ ನಾನು ಬಂದು 6 ಮಂತ್ಸ್ ಆಗ್ತಾಯಿದೆ. ಎಲ್ಲ ಚೆನ್ನಾಗಿದೆ ಫೆಸಿಲಿಟೀಸು. ಬೆಳಗ್ಗೆ ಊಟ ಟೈಮ್ಗೆ ಊಟ ಕೊಡ್ತಾರೆ. ಆಮೇಲೆ ಬೆಳಗ್ಗೆ ಸಾಯಂಕಾಲ ಕಾಫಿ ಕೊಡ್ತಾರೆ. ಆಮೇಲೆ ಏನೇ ಬೆಲ್ಲಿದೆ ನಮಗೆ ಮಿಡ್ ನೈಟಲ್ಲಿ ಏನಾರ ತೊಂದರೆ ಆದರೆ ನಮ್ಗೆ ಏನೇನೇ ಇರಲಿ ಬೆಲ್ಲಿದೆ. ಬೆಲ್ ಹೊತ್ತಿದ ತಕ್ಷಣ ಯಾರೋ ಒಬ್ರು ಬರ್ತಾರೆ. ನಮ್ಮ ಸರ್ ಬಂದು ಎಲ್ಲ ಏನೇನು ಬೇಕು ಅಂತಂದ್ಬಿಟ್ಟು ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ನಂಗೆ ಇಲ್ಲಿ ಬಂದು ಸಂತೋಷ ಆಯಿತು. ಎಲ್ಲರ ಲೈಫು ಹಿಂಗೆ ಸಂತೋಷವಾಗಿರಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಕಿರಣ್ ಅಂತ. ನಮ್ಮ ಊರು ಬಂದು ತಾರಕೆರೆ. ನಾನು ಇಲ್ಲಿ ಬಂದಿರೋದು ಒಂದು ಸ್ವಲ್ಪ ಡ್ರಿಂಕ್ಸು ಅದು ಇದು ಒಂದು ಸ್ವಲ್ಪ ಅಡಿಕ್ಟ್ ಆಗಿದೆ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಬಿಡಬೇಕು ಅಂತ ಇವಾಗ ಅನಿಸ್ತಾ ಇದೆ. ಹೋದ್ಮೇಲೆ ಚೆನ್ನಾಗಿರಬೇಕು ಅಂತ ಅನಿಸ್ತಾ ಇದೆ. ಮತ್ತು ಇಲ್ಲಿ ಪರವಾಗಿಲ್ಲ, ಟ್ರೀಟ್ಮೆಂಟು ವಾರಕ್ಕೊಂದ್ಸರಿ ಇದು ಮಾಡ್ತಾರೆ. ಮಂತ್ಲಿಗೆ 2 ಟೈಮ್ಸು ಡಾಕ್ಟರ್ಸ್ ಬರ್ತಾರೆ, ಎಲ್ಲ ಕೇಳ್ತಾರೆ ಹೆಂಗಿದೆಯಾ ಏನು ಅಂತ ವಿಚಾರಣೆ ಮಾಡ್ತಾರೆ. ಸ್ವಲ್ಪ ಪರವಾಗಿಲ್ಲ ಇವಾಗ, ಅದಕ್ಕಿಂತ ಇವಾಗ ಸ್ವಲ್ಪ ಪರವಾಗಿಲ್ಲ. ಮಿಥುನ್ ಅಂತ. ನಾನು ಇಲ್ಲಿ ಬಂದು 1 ಇಯರ್ ಆಗ್ತಿದೆ. ನಮ್ಮೂರು ಬಂದು ಕೋಲಾರು. ನಾನು ಇಲ್ಲಿ ಬಂದಿರೋದು ರೀಸನ್ ಬಂದು ಆಲ್ಕೋಹಾಲು ಮತ್ತು ಗಾಂಜಾ ಸೇರ್ತಿದ್ದೆ ಮುಂಚೆ. ಅದರಿಂದ ನನಗೆ ಸೈಕಾಟ್ರಿಕ್ ಪ್ರಾಬ್ಲಮ್ ಬಂದಿತ್ತು, ಸಿಸ್ರೋಫಿನಿಯಾ ಅಂತ. ಇಲ್ಲಿ ಬಂದಿದ್ದಾದಮೇಲೆ 2 ಮಂತ್ಸ್ ಹಂಗೆ ಸಫರ್ ಆಗ್ತಾಯಿದ್ದೆ ಇಲ್ಲಿ. ಮತ್ತು 2 ಮಂತ್ಸ್ ಆದಮೇಲೆ ಮೆಡಿಕೇಷನ್ಸು ತೊಗೊಂಡೆ. ಮೆಡಿಕೇಷನ್ಸ್ ಎಲ್ಲ ತೊಗೊತಾ ಇದ್ದರೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇವಾಗ ಚೆನ್ನಾಗಿದ್ದೀನಿ, ಮನೆಗೆ ಹೋಗಿ ಚೆನ್ನಾಗಿರ್ತೀನಿ. ಎಲೆಕ್ಟ್ರಿಷನ್ನು ಕೆಲಸ ಮತ್ತು ಈ ಸಿಸ್ಟಮ್ಸು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡೋದೆಲ್ಲ ಗೊತ್ತು. ಮೊಬೈಲ್ ಟ್ರೈನಿಂಗ್ ಮಾಡಿದ್ದೀನಿ ಸ್ವಲ್ಪ. ಹೀಗೆ ಯಾವುದೋ ಒಂದು ಕೆಲಸ ನೋಡಿಕೊಂಡು ಮನೆಯಲ್ಲಿ ಆರಾಮಾಗಿರೋಣ ಅಂತ. ನಂಬರ್ ರವಿ ನಂಗ್ಲಿ ನಾನು ಡ್ರಿಂಕ್ಸ್ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದು 3 ತಿಂಗಳಾಯಿತು. ಇಲ್ಲಿ ನೀಟಾಗಿ ನೋಡ್ಕೊತಾರೆ ಎಲ್ಲ. ಊಟ ಟೈಮ್ಗೆ ಹಾಕ್ತಾರೆ. ಬೆಳಗ್ಗೆ 8-8:30 ಊಟ ಹಾಕ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಊಟ ಹಾಕ್ತಾರೆ. ಸಾಯಂಕಾಲ 8 ಗಂಟೆಗೆ ಊಟ ಹಾಕ್ತಾರೆ. ನೀಟಾಗಿ ನೋಡ್ಕೊತಾರೆ. ಮೆಡಿಸಿನ್ ಕೊಡ್ತಾಯಿದ್ದಾರೆ ಎಲ್ಲ. ಇವಾಗ ಸ್ವಲ್ಪ ಸ್ಟಡಿ ಆಗಿದ್ದೀವಿ సర్. ನಾವು ಹೋದರೆ ಆಮೇಲೆ కుడియాల. హాయ్ నమస్తే, నా పేరు రాయేష్, మాది తిరుపతి. నేను ఇక్కడ ఒక 3 months ముందు వచ్చాను. అడిక్షన్కి ప్రాబ్లం అయ్యి ఇక్కడికి వచ్చే ముందు నాకు డ్రింకింగ్ మీద పెద్ద అవగాహన, అడిక్షన్ మీద పెద్దగా ఇంట్రెస్ట్ లేదు, అవగాహన లేదు. ఇక్కడికి వచ్చిన తర్వాత ఫస్ట్ 1 week కొంచెం డిసప్పాయింట్లోనే ఉన్నాను. ఇక్కడికి వచ్చినాక ఫస్ట్ నేర్చుకున్నది ఏమంటే వాల్యూస్ నేర్చుకున్నాను. ఏమి ఒక వస్తువు విలువ. ఇప్పుడు ఫుడ్ అయినా కానీ వాటర్ అయినా కానీ, ఇప్పుడు నాకు వచ్చిన కొత్తలో నాకు తెలియదు. నాకు ఈ వాటర్ కావాలి, ఆ వాటర్ కావాలి, ఇట్లా కొంచెం డిసప్పాయింట్లో ఉన్నాను. నా పేరు సోమశేఖర్ రెడ్డి, వికోట, ఆంధ్ర, చిత్తూరు డిస్టిక్, పల్నాడు తాలూకా. ఇక్కడ అడిషన్గా వచ్చి తినేకి కూడా ఏమాత్రం ఒక అంత కూడా తినేకి కాకుండా ఉన్న పరిస్థితిలో వచ్చి చేరినాము. కనీసం ఒక 6 months అయింది. సొంత బిడ్డ తల్లిదండ్రుల కంటే ఎక్కువగా చూసుకుంటూ ఉన్నారు. ప్రతి వ్యక్తిని కూడా బాగా గమనించి అబ్జర్వేషన్లో చూసి ట్యాబ్లెట్స్ ఏమి అవన్నీ బాగా చూసుకుంటూ ఉన్నారు. నో ప్రాబ్లం. ఫుడ్ గురించి కానీ ఏ ఒకటి కావాలన్నా కూడా చూస్తారు. నెక్స్ట్ మేము ఉన్నంత వరకు కూడా మేము రుణపడి ఉంటాం ఈ సెంటర్. నమస్తే, నా పేరు వేణుగోపాల్, చీగురుపల్లి, కేజీసత్రం పోస్ట్, పనార్పడ మండలం, చిత్తూరు డిస్టిక్. నేను ఎక్స్-ఆర్మీ. పోయిన డిసెంబర్లో రిటైర్డ్ అయినాను. అప్పటి నుంచి కంటిన్యూ 3 months చేసి లిక్వర్ యూజ్ చేస్తూ ఉన్నాను. దానివల్ల బాడీ ఫుల్ డౌన్ అయిపోయింది. మళ్ళీ నేను ఏం చేస్తానని నాకు తెలియకుండా ఈ రీహాబ్కి మా అమ్మ తీసుకొచ్చి జాయిన్ చేసింది. ఆ తర్వాత ఇక్కడ కూడా 1 month వరకు నాకు రిపేర్ అవ్వలేదు. అట్లే మెంటల్గా మాట్లాడడం, నా బిహేవియర్ వేరేగా ఉండడం, వీళ్ళ మీద అంతా ఆరివ్వడం, ఆ విధంగా ఉండింది. నేను ఇక్కడికి వచ్చి 5th month నడుస్తూ ఉంది. ఆ తర్వాత కొద్దిగా రికవర్ అయ్యి ఈ భోజనం నాకు సెట్ ಅಯ್ಯೇದು ಕಾದು ಸ್ಟಾರ್ಟಿಂಗ್ ಮళ్ళీ ಅಂತ ಸೆಟ್ ಅಯ್యింది. ನವೀನ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿರೋ ಫೆಸಿಲಿಟಿ ಬೇರೆ ಎಲ್ಲೂ ಹುಡುಕಿದ್ರೂ ಸಿಗಲ್ಲ. ಅಷ್ಟೊಂದು ಒಳ್ಳೆ ಫೆಸಿಲಿಟಿ ಇದೆ. ಮತ್ತು ಆರೋಗ್ಯ ಸಮಸ್ಯೆ ಅಂದರೆ 90% ಮೇಲೆ ಗುಣ ಆಗೋಗ್ತಾ ಇದ್ದಾರೆ. ಅದೊಂದು ಒಳ್ಳೆ ಒಂದು. ಮತ್ತು ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ಬಂದು ಹೋಗಿ ನಾನು ಎಷ್ಟು ಚೇಂಜ್ ಆಗಿದೆ ಅಂದರೆ ಲೈಫಲ್ಲಿ ಯಾರು ಅಚೀವ್ ಮಾಡಿರಲ್ಲ, ಅಷ್ಟೊಂದು ಅಚೀವ್ ಮಾಡಿಕೊಂಡೆ ನಾನು ಇಲ್ಲಿ ಕಲ್ತಿದ್ದು. ತುಂಬ ಒಳ್ಳೆ ಹೆಸರು ತೊಗೊಂಡಿದ್ದೀನಿ ಎಲ್ಲರ ಹತ್ರನೂ. ಮನೆಗೆ ಹೋದ್ರೂ ಅಷ್ಟೇ, ಮನೆಯಲ್ಲೂ ತುಂಬ ಒಳ್ಳೆ ಹೆಸರು ತೊಗೊಂಡೆ. ಟ್ಯಾಬ್ಲೆಟ್ ಒಂದು ಸ್ವಲ್ಪ ಸ್ಟಾಪ್ ಆಯ್ತು, ಅದಕ್ಕೋಸ್ಕರ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ತುಂಬ ಒಳ್ಳೆ ಅಚೀವ್ ಮಾಡ್ಕೋಬೋದು ಲೈಫಲ್ಲಿ. ಏನಾದರೂ ಸಾಧನೆ ಮಾಡ್ಕೊಬೋದು. ದಯವಿಟ್ಟು ಎಲ್ಲರೂ ಮಾಡ್ಕೋಬೇಕು.
ವಿಶ್ವನಾಥ್ ಅಂತ ಹಾಂ. ನಮ್ಮ ನಂಗ್ಲಿ. ಆ್ಯಕ್ಚುಲಿ ನಾನು ಇಲ್ಲಿಂದ ಬೆಂಗಳೂರುವರೆಗೂ ತೋರಿಸಿದ್ದೆ. ಬೆಂಗಳೂರು ಹಾಸ್ಪಿಟ್ಲ್ವರೆಗೂ ತೋರಿಸಿದ್ದೆ. ಎಲ್ಲೋದ್ರು ಡಾಕ್ಟ್ರು ಕಾಲು ತೆಗಿಬೇಕು, ಇಲ್ಲ ಬೆರಳು ತೆಗಿಬೇಕು, ಅದೇ ಅಂತ ಭಯ. ವೆಂಕಟೇಶ್ ಸರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾಯಿತು. ಫ್ರೆಂಡೇ ಆದರೂ ಈ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಬಂದು ನೋಡಿದ ತಕ್ಷಣ ನಿಮ್ಗೆ ಯಾಕೆ ನಾನು ರೆಡಿ ಮಾಡ್ತೀನಿ. ಪಾದ ಎಲ್ಲ ಇನ್ಫೆಕ್ಷನ್ ಆಗಿ ಫುಲ್ ಫಸ್ಟ್ ಫಾರ್ಮ್ ಆಗಿ ಹಾಸ್ಪಿಟ್ಲಲ್ಲಿ ಫಸಲು ತೆಗೆದು ಫುಲ್ ಗಾಯ ಇತ್ತು. ಪಾದ ಎಲ್ಲ ಗಾಯ ಇತ್ತು, ಜೊತೆಗೆ ಊತ ಇತ್ತು. ಇಲ್ಲಿ ಬಂದಾಗಲಿಂದ ಊತನೂ ಕಡಿಮೆ ಆಯಿತು. ಇವಾಗ ಗಾಯ ಎಲ್ಲ ವಾಸಿ ಆಗಿದೆ, ಚೆನ್ನಾಗಿದೆ.